ನಮಸ್ತೆ. 7-8-2024 ಬುಧವಾರ ಶುಕ್ಲ ಪಕ್ಷ. ಇವತ್ತಿನ ನಕ್ಷತ್ರ ಪುಬ್ಬ. ಪೂರ್ವ ಪಾಲ್ಗುನಿ ಅಂತಾನು ಇದನ್ನು ಅಂತಾರೆ. ಈ ಪುಬ್ಬ ನಕ್ಷತ್ರ ರಾತ್ರಿ 8:30ವರೆಗಿದೆ. ಆ ನಂತರ ಉತ್ತರ ನಕ್ಷತ್ರ. ಪುಬ್ಬ ನಕ್ಷತ್ರ ಮನುಷ್ಯಗಣ, ಉತ್ತರ ನಕ್ಷತ್ರ ಅದನ್ನೂ ಮನುಷ್ಯಗಣನೆ. ಇವತ್ತಿನ ತಿಥಿ ತೃತೀಯ, ಬೆಳಗ್ಗೆಯಿಂದ ರಾತ್ರಿ 10:06:03 ಅದಾದ ನಂತರ 4ನೇ ತಿಥಿಯಾದ ಚತುರ್ಥಿ. ಇವತ್ತಿನ ದಿನ ಪ್ರಕಾರ ನಡೆಯುವಂಥ ವಿಶೇಷಗಳನ್ನ ನೋಡೋಣ. ಇದಕ್ಕೆ ಮುಂಚೆ ಕೆಲವರು ನಮ್ಮವರೇ ಕೇಳಿದರು, ಈ ಮರಣ ಯೋಗ ಕೆಟ್ಟೋ ದಿನ ಅಂತ ಫುಲ್ ಕೊಡ್ತೀರಾ, ಅದರಲ್ಲಿ ಏನೂ ಮಾಡಬಾರ್ದ, ಅದನ್ನು ಸ್ವಲ್ಪ ಡೀಟೇಲ್ ಹೇಳಿ, ಎಲ್ಲರೂ ಕೇಳ್ತಾರೆ ಅಂತ. ಮರಣ ಯೋಗ ಅಂದರೆ ಮರಣ ಅಂತ ಮಾತ್ರ ಅಲ್ಲ, ಅಶುಭ ದಿನ ಅಂತ ಹೆಸರು. ಸಪೋಸ್ ಕೋರ್ಟ್ರಿಂದ ಏನೋ ಆರ್ಡ್ರ್ ಬಂದಿದೆ, ಆ ದಿನ ಮರಣ ಯೋಗ ಇರುತ್ತದೆ, ಹೋಗ್ಬೋದಾ, ಏನಾದ್ರು ಮಾಡ್ಬೋದಾ ಅಂತಂದರೆ, ಕೋರ್ಟ್ ಅನ್ನೋದು ದೇವರಿದ್ದಂಗೆ. ಸರ್ಕಾರ ಆರ್ಡರ್ನ ನಾವೇನೂ ಮಾಡೋಕ್ಕಾಗಲ್ಲ. ಆದರೂ ಆವತ್ತರಲ್ಲಿ ಅಮೃತಗಳಿಗೆ ಒಳ್ಳೆಯ ದಿನ ಅಂತ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಮನೆ ಬಿಡಿ. ಯಾಕೆಂದರೆ ಹೋಗಿ ಸೇರುವ ಟೈಮ್ ಯಾರೂ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ರೋಡಲ್ಲೆಲ್ಲ ಟ್ರಾಫಿಕ್ ಇರುತ್ತದೆ. ಆದ್ದರಿಂದ ಇದನ್ನು ನೋಡಿಕೊಂಡೇ ನೀವು ಹೋಗಬೇಕಾಗ್ತದೆ. ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಯಾಕೆಂತಂದರೆ ಮಾಡದೇ ಇರೋಕ್ಕಾಗಲ್ಲ ಕೆಲವು ಕಾರ್ಯಗಳನ್ನ. ಕೋರ್ಟ್ ಆರ್ಡರ್ನ ಒಬೈ ಮಾಡಲೇಬೇಕು, ಅಲ್ಲಿ ಹೋಗಿ ಅಟೆಂಡ್ ಮಾಡಲೇಬೇಕು ಅಂಥದನ್ನು ಇಟ್ಕೊಳ್ಳಿ. ತುಂಬ ತೀರಾ ಕೆಟ್ಟೋ ದಿನ ಅಂತಂದರೆ ಅವತ್ತು ಮಾಡಲೇಬೇಕಾಗಿರೋ ಕಾರ್ಯಗಳಿದ್ದರೆ ಖಂಡಿತವಾಗಿ ಅಮೃತಗಳಿಗೆ ವಿಜಯ ಸಮಯ, ಇನ್ನೂ ಕೆಲವು ವಿಷಯಗಳಿರುತ್ತದೆ, ಅಂಥ ಸಮಯದಲ್ಲಿ ಮಾಡಿ. ಅದನ್ನು ನಾವು ಕರೆಕ್ಟಾಗಿ ಕೊಟ್ಟಿರ್ತೀವಿ. 100% ಶುಭ ಸಮಯ, 100% ಅಶುಭ ಸಮಯ ಅಂತೆಲ್ಲ ಕೊಟ್ಟಿರ್ತೀವಿ. ಇದನ್ನು ನೋಡಿಕೊಂಡು ನೀವು ಫಾಲೋ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಅಂತ. ಯಾಕೆಂತಂದರೆ ಇದನ್ನು ಹೇಳಲೇಬೇಕು. ಜಾಸ್ತಿ ನೀವೇ ಕೆಟ್ಟೋ ದಿನ ಅಂತ ಕೊಟ್ಟಿರ್ತೀರಾ, ಮಿಕ್ಕವರೆಲ್ಲ ಅಷ್ಟು ಕೊಟ್ಟಿಲ್ಲ ಅಂತಂತಾರೆ. ನಾವು ಅದರಲ್ಲಿ ಜಾಸ್ತಿ ಹುಡುಕ್ತೀವಿ, ಅದರಿಂದ ಸಿಗಿದೆ. ಹಂಗಾಗಿ ಕೆಟ್ಟೋ ದಿನದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು ಅಂತ. ಅಂದರೆ ಯಾವತ್ತೋ ಮಾಡಿರೋ ಕಾರ್ಯಗಳನ್ನು ಇವತ್ತು ಕಂಟಿನ್ಯೂ ಮಾಡೋಕ್ಕೆ ತೊಂದರೆ ಇಲ್ಲ. ನಾನೇ ಸ್ಟಾರ್ಟ್ ಮಾಡಿರ್ತೀವಿ, ಇವತ್ತು ಮಾಡ್ಬೋದು. ಆದರೆ ಆದಷ್ಟು ಮರಣ, ಕಾರ್ಯನಾಶ, ಧನನಾಶ ಅಂತ ಇರುವ ದಿನಗಳಲ್ಲಿ ದುಡ್ಡನ್ನು ಹಾಕಿ, ಬಂಡವಾಳ ಹಾಕಿ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಕೆಲವು ಟೈಮ್ ಆಗೋದೇ ಇಲ್ಲ, ಸರ್ಕಾರಿ ಕಟ್ಟಲೇಬೇಕು ಆಫೀಸಲ್ಲಿ ಅಂತಂದರೆ ಇರೋದ್ರಲ್ಲಿ ಒಂದು ಒಳ್ಳೆಯ ಸಮಯ ಹುಡ್ಕೋಣ. ನಾವು ಹೋಗೋ ಟೈಮು, ಯಾಕೆಂದರೆ ಅಲ್ಲಿ ಕಟ್ಟುವ ಟೈಮ್ನ ನಾವು ಹುಡ್ಕೋಕ್ಕಾಗಲ್ಲ, ದುಡ್ಡು ಕಟ್ಟುವ ಟೈಮ್ನ ನಾವು ಹುಡ್ಕೋಕ್ಕಾಗಲ್ಲ. ಅಷ್ಟರಲ್ಲಿ ಕ್ಯೂ ಇರ್ಬೋದು. ಆದ್ದರಿಂದ ಇದರಲ್ಲಿ ಗಮನ ಕೊಡಿ. ಬೇಡ ಅನ್ನೋದು ಕಾಪಾಡಿಕೊಳ್ಳೋಕ್ಕಾಗಿ ಎಮರ್ಜೆನ್ಸಿ ಇದ್ದರೆ ಈ ರೀತಿ ಫಾಲೋ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಷಯಗಳನ್ನ ಹೇಳಿದ್ವಿ. ಇವತ್ತಿನ ತಿಥಿ ನಾವು ಹೇಳಿದಂತೆ ತೃತೀಯ ಮತ್ತು ಚತುರ್ಥಿ ಇದೆ. ಪುಬ್ಬ ಮತ್ತು ಉತ್ತರ ನಕ್ಷತ್ರಗಳಿದೆ. ಇದರಲ್ಲಿ ಪುಬ್ಬ ನಕ್ಷತ್ರ ಬಂದಿರುವಂಥ ಸಮಯದಲ್ಲಿ ಇವತ್ತು ಅಮೃತ, ಕಾರ್ಯಲಾಭವೆಲ್ಲ ಇದೆ. ಹಾಗಾಗಿ ಈ ಪುಬ್ಬ ನಕ್ಷತ್ರ ಇರುವ ರಾತ್ರಿ 8:30 ಶುಭವಾಗಿದೆ. ಆನಂತರ ಬಂದಿರುವಂಥ ಉತ್ತರ ನಕ್ಷತ್ರ ಅದು ಅಮೃತ ಮತ್ತು ಅಭಿವೃದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಇವತ್ತಿನ ದಿನ ಖಂಡಿತವಾಗಿ ಶುಭ ದಿನ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಕೆಲವು ವಿಷಯಗಳನ್ನ ನಾವು ನೋಡಬೇಕಷ್ಟೇ. ಆದರೆ ಇವತ್ತಿನ ದಿನ ಚೆನ್ನಾಗಿರೋದ್ರಿಂದ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಬೇರೆ ಬೇರೆ ವಿಷಯಕ್ಕೆ ನಾವು ಈಗ ಬರೋಣ. ಇವತ್ತಿನ ಸೂರ್ಯೋದಯ 6:06, ಸೂರ್ಯ ಅಸ್ತಮನ ಸಂಜೆ 6:44. ಇವತ್ತು ಬೇರೆ ಬೇರೆ ವಿಷಯಗಳನ್ನ ನಾವು ನೋಡ್ತೀವಿ. ಅಂತಂದರೆ ನಕ್ಷತ್ರ ಪಾದಗಳನ್ನ ಫಸ್ಟ್ ನೋಡ್ಕೊಳ್ಳೋಣ. 6:06 ರಾತ್ರಿ 3:15 ಸಿಂಹರಾಶಿ ನಡೀತದೆ. ಆಮೇಲೆ ಕನ್ಯಾ ರಾಶಿ. ಬೆಳಗ್ಗೆ 6:06 7:04 ಪುಬ್ಬ ನಕ್ಷತ್ರ 2ನೇ ಪಾದ. ಇಷ್ಟರಲ್ಲಿ ಮಕ್ಕಳಿಗೆ ಏನಾದ್ರು ಹುಟ್ಟಿದ್ರೆ ಪುಬ್ಬ ನಕ್ಷತ್ರ 2ನೇ ಪಾದ ಅಂತ ಇಟ್ಕೋಬೋದು. ಇದು ಸಿಂಹರಾಶಿನೇ ಇರುತ್ತದೆ. ಆನಂತರ ಮಧ್ಯಾಹ್ನ 1:47 ಪುಬ್ಬ ನಕ್ಷತ್ರ 3ನೇ ಪಾದ, ಇದು ಸಿಂಹರಾಶಿನೇ. ಆನಂತರ ರಾತ್ರಿ ಅಂದರೆ ಮಧ್ಯಾಹ್ನ 1:47 ರಾತ್ರಿ 8:30 ಪುಬ್ಬ ನಕ್ಷತ್ರ 4ನೇ ಪಾದ, ಸಿಂಹರಾಶಿ. ಆಮೇಲೆ ರಾತ್ರಿ 8:30 ಲೇಟ್ ನೈಟ್ ಅಂದರೆ ರಾತ್ರಿ 3:15 AM ಅಲ್ಲಿಯವರೆಗೂ ಉತ್ತರ ನಕ್ಷತ್ರ 1ನೇ ಪಾದ. ಅಂದರೆ ರಾತ್ರಿ 8:30 ಪುಬ್ಬ ನಕ್ಷತ್ರವೇ ಮುಗಿತದೆ.
ಆಮೇಲೆ ರಾತ್ರಿ 3:15 ಮೇಲೆ ದಿನ ಪೂರ್ತಿ ಅಂದರೆ ನಾಳೆಯವರೆಗೂ ಉತ್ತರ ನಕ್ಷತ್ರವೇ ಇದೆ. ಈ ಉತ್ತರ ನಕ್ಷತ್ರ ಅನ್ನೋದು ಲೇಟ್ ನೈಟ್ 3:15ಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತಂದರೆ ಇದು ಲಾಸ್ಟ್ ಪಾದ ಅಂತ, ಅಂದರೆ 1-2 ಪಾದಗಳು ಅಂತಂತೀವಿ. ಇದರಲ್ಲಿ ಆ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಈ ರೀತಿ ಇವತ್ತು ತಗೊಳ್ಳಿ. ಇವತ್ತಿನ 100% ಕೆಟ್ಟ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಇದರಲ್ಲಿ 7:41ರಿಂದ 9:16ವರೆಗೂ ಯಮಕಂಡ ಕಾಲ, ಮಧ್ಯಾಹ್ನ 12:25ರಿಂದ 2 ಗಂಟೆಯವರೆಗೂ ರಾಹು ಕಾಲ, 12 ಗಂಟೆಯಿಂದ 12:51ವರೆಗೂ ದುರ್ಮುಹೂರ್ತವೂ ಇದೆ. ಇದರಲ್ಲಿ ನಾವು ಹೇಳಿದಂತೆ ರಾಹು ಕಾಲ ಇರುವ ಸಮಯದಲ್ಲೇ ಇದೂ ಇರುತ್ತದೆ ಅಂತ ಇದನ್ನು ಗಮನಿಸ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಕೆಲವು ಕಾರ್ಯಗಳನ್ನು ಅವಾಯ್ಡ್ ಮಾಡೋಕ್ಕಾದರೆ ಮಾಡಬಹುದು, ಅದು ಉತ್ತಮವೇ. ಅದು ಅಲ್ಲದೆ ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂತೆ 100% ಕೆಟ್ಟೋದು ಅಂತ ಅಂದಿವೆ. 12:25ರಿಂದ 2 ಗಂಟೆವರೆಗೂ ರಾಹುಕಾಲ ಅಂತ ಅಂದಿವೆ. ಅದರಲ್ಲೇ ದುರ್ಮುಹೂರ್ತವೂ ಇರುತ್ತದೆ. ವಿಷಕಾಲ ಬರೋದು 12:25ರಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಅದು ಒಂದು ಸೇರುತ್ತದೆ. ಮೃತ್ಯು ಅಂದರೆ ಮರಣಕಾಲ ಸಮಯ ಅಂತ ಸಂಜೆ 5:18ರಿಂದ 7:11ವರೆಗೂ. ಕುಂಭ ಚಂದ್ರಾಷ್ಟಮ ಇದು ರಾತ್ರಿ 3:15ರಿಂದ ಇದು ಇರುತ್ತದೆ ಫುಲ್ಲು ಕುಂಭರಾಶಿಗೆ. ಆದರೆ ಬೆಳಗ್ಗೆಯೇ ಮಕರ ರಾಶಿಗೆ ಚಂದ್ರಾಷ್ಟಮವಿರುತ್ತದೆ. ಮತ್ತು ಬೆಳಗಿನ ಜಾವ 4:37ರಿಂದ 6:26ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. ಆದರೆ ಇವತ್ತು ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4:37ರಿಂದ ಇದೆ ವಾರ್ಜಿಯ, ಅಂದರೆ ನಕ್ಷತ್ರ ವಿಷಕಟಿಕಾ ಕಾಲ. ಆಮೇಲೆ ವಿಷಕಾಲ ಅಂದರೆ 4:41 ಬೆಳಗಿನ ಜಾವದಿಂದ 6 ಗಂಟೆವರೆಗೂ ವಿಷಕಾಲವು ಸೇರುತ್ತದೆ. ಹಂಗಾಗಿ ಇವತ್ತಿನ ದಿನಕ್ಕೆ ನಕ್ಷತ್ರ ವಿಷಕಟಿಕಾ ಕಾಲವು ವಿಷಕಾಲವು 2 ಕೂಡಿ ಇರುತ್ತದೆ ಬೆಳಗಿನ ಜಾವದಲ್ಲಿ. ಹಾಗಾಗಿ ಬೆಳಗಿನ ಜಾವದಲ್ಲಿ ಏನಾದ್ರು ಮಾಡ್ತೀವಿ ಅಂತಂದರೆ ಸಮಯ ಉತ್ತಮವಾಗಿಲ್ಲ. ದೇವರ ಪೂಜೆ ಮಾಡ್ಬೋದು, ಅದಕ್ಕೆ ತೊಂದರೆ ಇಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಿ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಇವತ್ತು ನಾವು ನೋಡುವಂಥ ವಿಷಯಗಳಲ್ಲಿ 100% ಒಳ್ಳೆಯ ಟೈಮ್ ಅನ್ನೋದು ಬೆಳಗ್ಗೆ 6ರಿಂದ 7:39, 9:18ರಿಂದ 11:58, ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಸಂಜೆ 5:16ವರೆಗೂ ಒಳ್ಳೆಯ ಟೈಮ್. ಆಮೇಲೆ ಸಂಜೆ 7:13 ಮೇಲೆ ಪರವಾಗಿಲ್ಲ, ಬೆಳಗಿನ ಜಾವದವರೆಗೂ ಸಮಯ ಚೆನ್ನಾಗಿದೆ. ಈಗ ನಾವು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇವತ್ತು ಪುಬ್ಬ ನಕ್ಷತ್ರವಿದೆ. ಎಲ್ಲ ನಕ್ಷತ್ರವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ರಾತ್ರಿಯವರೆಗೂ ಸಂಪತ್ತಿದೆ. ಸ್ವಲ್ಪ ವಿಘ್ನಗಳಿರುತ್ತದೆ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ರಾತ್ರಿಯವರೆಗೂ ಜನ್ಮತಾರೆಯು ಕಾರ್ಯ ವಿಘ್ನವು ಅಷ್ಟಾಗಿ ಸಮಯ ಉತ್ತಮವಾಗಿಲ್ಲ, ಆಮೇಲೆ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಪರಮ ಮಿತ್ರ ತಾರೆ ಇದೆ. ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಆದರೂ ಶುಭವಾಗಿದೆ. ಇವತ್ತು ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಖಂಡಿತ ಮಾಡಬಹುದು. ಕೃತಿಕಾ ನಕ್ಷತ್ರ 2ನೇ ಪಾದ ಮತ್ತು 3, 4 ಅಲ್ಲೇ ಬರುತ್ತದೆ. ವೃಷಭ ರಾಶಿ ಖಂಡಿತವಾಗಿ ಶುಭ ದಿನವಾಗಿದೆ. ಆರೋಗ್ಯ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ ಸಾಕು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಹಂಗಾಗಿ ಮಿತ್ರರಲ್ಲಿ ಚೆನ್ನಾಗಿರಿ, ಆರೋಗ್ಯದಲ್ಲಿ ಗಮನ ಕೊಡಿ. ನಂತರ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಇವತ್ತು ರಾತ್ರಿ ಮೇಲೇ ಪರವಾಗಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಅದರಿಂದಾಗಿ ಈಗ ನಿಮಗೆ ಸರಿಯಿಲ್ಲ ಅಂತಂದರೆ ಹಂಗಾಗಿ ಭಯಪಡಬೇಡಿ, ಯೋಚನೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಇರುವ ಹಿರಿಯರು ಅವರ ನಕ್ಷತ್ರ ಪ್ರಕಾರ ಯಾರ ನಕ್ಷತ್ರಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವೋ ಅದರಲ್ಲಿ ಮಾಡಬಹುದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಸ್ವಲ್ಪ ಟೆನ್ಷನ್ ಇದೆ, ಲಾಭವಿದೆ ಆದರೂ ಟೆನ್ಷನ್ ಇದೆ, ಇದು ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ರಾತ್ರಿಯವರೆಗೂ ಅನುಕೂಲವಿದೆ, ಲಾಭವಿದೆ, ಇವತ್ತು ಶುಭದಿನವಾಗಿದೆ ನಿಮಗೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ತಾರೆ, ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಇದೆ. ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ, ಆದರೂ ನೂತನ ಕಾರ್ಯಗಳು ಹೊಸ ಕಾರ್ಯಗಳು ಮಾಡೋದರಲ್ಲಿ ಯೋಚನೆ ಮಾಡಿ. ಅಪ್ಪಿತಪ್ಪಿ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಾಗ
ನಾವು ಕೊಟ್ಟಿರುವಂಥ ಅಮೃತಗಳಿಗೆ ಒಳ್ಳೆಯ ಟೈಮು ಅಂತ ಕೊಟ್ಟಿರ್ತೀವಲ್ಲ ಅದನ್ನು ನೀವು ಆಯ್ಕೋಬೇಕು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಇವತ್ತಿನ ದಿನ ಚೆನ್ನಾಗಿಲ್ಲ. ಹಣಕಾಸನ್ನ ಭದ್ರವಾಗಿಟ್ಕೊಳ್ಳಿ. ಗಾಡಿಯಲ್ಲಿ ಸ್ವಲ್ಪ ಹುಷಾರಾಗಿ ಹೋಗೋದೇ ಉತ್ತಮ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮ ಉಂಟು, ಧನ ಹಾನಿಯೂ ಇದೆ. ಆದ್ದರಿಂದ ಗಮನ ಕೊಟ್ಟರೆ ಖಂಡಿತವಾಗಿ ತಪ್ಪಿಸ್ಕೋಬೋದು. ಹಣವನ್ನು ಭದ್ರವಾಗಿಟ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ವಿಪತ್ತು, ಏಟು ಗಾಯಗಳುಂಟು, ಧನ ಹಾನಿ ಉಂಟು. ಆದ್ದರಿಂದ ಇವತ್ತಿನ ದಿನ ಶುಭವಾಗಿಲ್ಲ. ಜಾರುವ ಬೀಳುವ ದಿನವಿದು. ನಷ್ಟಗಳಾಗದೆ ನೋಡಿಕೊಳ್ಳಿ. ಮಕ ನಕ್ಷತ್ರ ಸಿಂಹರಾಶಿ. ಸಂಪತ್ತು, ಶರೀರ ಸುಖ ಅಂದರೆ ಆರೋಗ್ಯ ಅಂತ ಇದೆಲ್ಲ ಇವತ್ತು ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಇವತ್ತಿನ ದಿನ ಜನ್ಮತಾರೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಶರೀರ ಸುಖ, ಸಂತೋಷ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ. ಪರಮ ಮಿತ್ರ ಧಾರೆಯಾಗಿ ಶರೀರ ಸುಖವೆಲ್ಲ ಉಂಟು. ಹಂಗಾಗಿ ಮಿತ್ರರಲ್ಲಿ, ಪರಮ ಮಿತ್ರರಲ್ಲಿ ಚೆನ್ನಾಗಿರಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಇವತ್ತಿನ ದಿನ ಖಂಡಿತವಾಗಿಯೂ ರಾತ್ರಿಯವರೆಗೂ ಸಮಯ ಉತ್ತಮವಾಗಿದೆ. ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಏನೂ ತೊಂದರೆ ಇಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಮಿತ್ರಧಾರೆ, ಧನವ್ಯಯವೆಲ್ಲ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಟೆನ್ಷನ್, ಧನವ್ಯಯ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ. ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿ ಇದೆ. ದೊಡ್ಡದಾಗಿ ರಿಸ್ಕ್ ಏನು ತಗೋಬೇಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ. ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಶುಭದಿನವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ. ಪ್ರತ್ಯೇಕ ತಾರೆ. ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ. ಗಮನ ಕೊಡಿ. ಕುಲದೈವತಾ ಪೂಜೆ ಉತ್ತಮ. ಶುಕ್ರನಿಗೆ ಪೂಜೆ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಪ್ರತ್ಯೇಕ ತಾರೆ. ಸ್ವಲ್ಪ ಉಲ್ಟಾ ಆಗುತ್ತದೆ ಕಾರ್ಯಗಳು, ಗಮನ ಕೊಡಲೇಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಏಟು ಗಾಯಗಳು, ಆದರೂ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆಗಳಿಲ್ಲ. ಗಾಡಿಗಳಲ್ಲಿ ಹುಷಾರಾಗಿ, ಮೆಟ್ಲ ತೋರೆಲ್ಲ ಹುಷಾರಾಗಿ. ಮೂಲ ನಕ್ಷತ್ರ ಧನುಸು ರಾಶಿ. ಸಂಪತ್ತಿದೆ, ಚಿಕ್ಕ ಚಿಕ್ಕ ತಡೆಗಳು ಉಂಟು ಅಷ್ಟೇ. ಹಾಗಾಗಿ ಶುಕ್ರನ ಪೂಜೆ ಮಾಡಿಕೊಳ್ಳಿ, ಇನ್ನಷ್ಟು ಚೆನ್ನಾಗಿರುತ್ತೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಜನ್ಮತಾರೆ. ಕಾರ್ಯಗಳಲ್ಲಿ ತಡೆಯೆಲ್ಲ ಉಂಟು, ನೋಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಪರಮ ಮಿತ್ರಧಾರೆಯಾಗಿದೆ. ಆದ್ದರಿಂದ ಮಿತ್ರರಲ್ಲಿ ಚೆನ್ನಾಗಿರಿ. ಕೆಲವು ಕಾರ್ಯಗಳು ಅವರಿಂದ ಸಹಾಯ ಸಿಗ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಪರಮ ಮಿತ್ರಧಾರೆ. ಆದ್ದರಿಂದ ಮಿತ್ರತ್ವ ಬೆಳೆಯುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಮಿತ್ರಧಾರೆ ಉಂಟು, ಆದರೆ ಆರೋಗ್ಯ ಸರಿ ಇರಲಿಲ್ಲ ಅಂತಂದರೆ ಇವತ್ತು ಮೆಡಿಸಿನ್ ಅಂದರೆ ಮಾತ್ರೆಗಳನ್ನ ಕರೆಕ್ಟಾಗಿ ತಗೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿ ಆಗುತ್ತೆ ಅಂತ ಬರುತ್ತೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಟೆನ್ಷನ್ ಉಂಟು, ರೋಗ ವೃದ್ಧಿ ಉಂಟು. ಅಷ್ಟಾಗಿ ಶುಭವಾಗಿ ಕಾಣಿಸಲಿಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದು ಉತ್ತಮ ಅಂತ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಟೆನ್ಷನ್ ಇದೆ, ಆದರೂ ಸುಖ ಅಭಿವೃದ್ಧಿ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ. ಅನುಕೂಲವಿದೆ, ಸುಖವಿದೆ. ಇವತ್ತಿನ ದಿನ ಶುಭಕರವಾಗಿದೆ. ನಿಮ್ಮ ಕಾರ್ಯಗಳನ್ನು ನಿಧಾನವಾಗಿ ಮಾಡಿ, ಖಂಡಿತವಾಗಿ ಅನುಕೂಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಅಷ್ಟೊಂದು ಹೇಳ್ಕೊಳ್ಳುವಷ್ಟು ಇಲ್ಲ, ಸ್ವಲ್ಪ ನಿಧಾನ ಬೇಕು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಪ್ರತ್ಯೇಕ ತಾರೆ. ಆದ್ದರಿಂದಾಗಿ ಎಚ್ಚರದಿಂದಲೇ ಕಾರ್ಯಗಳು ಮಾಡಬೇಕಾಗ್ತದೆ. ಒಳ್ಳೆ ಟೈಮ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ನಾವು ಕೊಟ್ಟಿರೋ ಟೈಮಲ್ಲಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಕ್ಷೇಮ, ಶತ್ರುನಾಶ, ಎಲ್ಲ ಕಾರ್ಯಗಳು ಶುಭವಾಗೇ ನಡೆಯುತ್ತದೆ. ಗಮನದಿಂದ ಹೆಜ್ಜೆ ಇಟ್ಟರೆ ಗೆಲ್ಲಬಹುದು. ರೇವತಿ ನಕ್ಷತ್ರ ಮೀನರಾಶಿ. ವಿಪತ್ತು, ಏಟು ಗಾಯ, ಆದರೂ ಶತ್ರು ಕಾಟವಿಲ್ಲ. ಆದ್ದರಿಂದಾಗಿ ಶುಭಕರವಾಗಿದೆ. ಇವತ್ತಿನ ವಿಶೇಷಗಳನ್ನು ನಾವು ನೋಡಿದ್ವಿ. ಪದೇ ಪದೇ ನಾವು ಹೇಳ್ತೀವಿ, ಕೆಟ್ಟೋ ದಿನ, ಪೂರ್ತಿ ಕೆಟ್ಟೋ ದಿನ ಅಂತ ನಾವು ಕೊಟ್ಟಿದ್ರೆ ಅದನ್ನು ದಾಟಿ ಮಾಡ್ಬೋದು. ಇಲ್ಲ ಅಂತಂದರೆ ಎಮರ್ಜೆನ್ಸಿ ಮಾಡಲೇಬೇಕು ಅಂತಂದರೆ, ಸಪೋಸ್ ಕೋರ್ಟ್ ಆರ್ಡ್ರೆಲ್ಲ ಬಂದರೆ ಅದನ್ನು ಮೀರೋಕ್ಕಾಗಲ್ಲ. ಲೇಟ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತದೆ. ಅಂಥದ್ರಲ್ಲಿ ಒಳ್ಳೆಯ ಅಮೃತಗಳಿಗೆಲ್ಲೂ ಅಂಥದ್ದು ನೋಡಿಕೊಂಡು ಮನೆ ಬಿಟ್ಟರೆ ಸಾಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.